ನಾನು ಇವತ್ತು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ದೇವಸ್ಥಾನದ ಬಗ್ಗೆ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಯಾವ ದೇವಸ್ಥಾನ ಎಲ್ಲಿದೆ, ಎಲ್ಲಿ ಲೊಕೇಟ್ ಆಗಿದೆ ಅಂತ ತಿಳ್ಕೊಬೇಕು ಅಂತಂದ್ರೆ ಈ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ನೀವು ನೋಡಿದ್ರೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಸಿಗುತ್ತೆ ಅಂತ ಹೇಳ್ಬೋದು. ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಮಮತಾ ಅಂತ, ಮಮತಾ ಬ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲ್ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರೆಯಕ್ಕೆ ಹೋಗ್ಬಿಡಿ. ನೀವು ಕೊಡುವಂತಹ ಒಂದು ಲೈಕ್ ಕಮೆಂಟ್ಸ್ ಇಂದಾನೆ ನಾವೇನು ಇದೇ ತರ ಅತಿ ಹೆಚ್ಚು ಇನ್ಫಾರ್ಮೇಟಿವ್ ವಿಡಿಯೋಸ್ ಮಾಡೋದಕ್ಕೆ ಎನ್ಕರೇಜ್ಮೆಂಟ್ ಅಂತಾನೆ ಹೇಳ್ಬೋದು. ಸೊ ವಿಡಿಯೋ ಯಾವ ತರ ಇತ್ತು ಅಂತ ಲಾಸ್ಟ್ ಅಲ್ಲಿ ವಿಡಿಯೋ ನೋಡ್ಬಿಟ್ಟು ಕಮೆಂಟ್ ಕೂಡ ಮಾಡಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತಾ ನೋಡಕ್ ಹೋಗ್ಬೇಡಿ, ಯಾಕಂತಂದ್ರೆ ನಾನು ಏನ್ ಇನ್ಫಾರ್ಮೇಶನ್ ತಗೊಂಡ್ ಬಂದಿದ್ದೀನಿ, ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಗೊತ್ತಾಗ್ಬೇಕಂತಂದ್ರೆ ಈ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ನೀವು ನೋಡ್ಬೇಕಾಗುತ್ತೆ. ನೋಡಿದ್ರೇನೆ ನಿಮ್ಗೆ ಡೀಟೇಲ್ ಆಗಿ ಎಲ್ಲಾ ಇನ್ಫಾರ್ಮೇಶನ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ನಾನು ಇವಾಗ ನಿಮ್ ಜೊತೆ ಶೇರ್ ಮಾಡ್ಕೋಬೇಕಂತಿರೋ ವಿಷಯ ಏನಪ್ಪಾ ಅಂತಂದ್ರೆ ತಿರುಚಂದೂರು ಮುರುಘಾ ದೇವಸ್ಥಾನ. ತಮಿಳ್ನಾಡಲ್ಲಿ ಇದೊಂದು ತುಂಬಾನೇ ಫೇಮಸ್ ದೇವಸ್ಥಾನ ಅಂತಾನೆ ಹೇಳ್ಬೋದು. ಸೊ ಎಲ್ಲರಿಗೂ ತಮಿಳ್ನಾಡಲ್ಲಿ ಇರೋರು ಎಲ್ಲರಿಗೂ ಗೊತ್ತಿರುತ್ತೆ, ಈವನ್ ಕರ್ನಾಟಕದಲ್ಲಿ ಇರೋರ್ಗು ಕೂಡ ಗೊತ್ತಿರುತ್ತೆ. ಈ ದೇವಸ್ಥಾನದ ವಿಶೇಷತೆ ಏನಪ್ಪಾ ಅಂತಂದ್ರೆ ಈ ದೇವಸ್ಥಾನದಲ್ಲಿ ನಾವು ಹೋಗ್ಬಿಟ್ಟು ಕಡಲು ಅಂದ್ರೆ ಸಮುದ್ರದಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಮಾಡಿಕೊಂಡು ಬಂದ್ರೆ ನಮ್ಮ ಪಾಪ ಕರ್ಮಗಳೆಲ್ಲಾನು ಈಡೇರುತ್ತೆ ಅಂತಾನೆ ಹೇಳ್ಬೋದು. ಸೊ ಆ ರೀಸನ್ಗೋಸ್ಕರ ನಾವು ಕೂಡ ಈ ದೇವಸ್ಥಾನಕ್ಕೆ ಹೋಗಿದ್ವಿ. ನಾವು ಲೈಫ್ ಅಲ್ಲಿ ಫಸ್ಟ್ ಟೈಮ್ ನಾನು ಹೋಗಿದ್ದು, ಈವನ್ ನನ್ನ ಹಸ್ಬೆಂಡ್ ಕೂಡ ಫಸ್ಟ್ ಟೈಮ್ ಅಂತಾನೆ ಹೇಳ್ಬೋದು. ಸೊ ಆಮೇಲೆ ಈ ದೇವಸ್ಥಾನದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ತುಂಬಾನೇ ವಿಶೇಷತೆಗಳಿದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಈ ದೇವಸ್ಥಾನದಲ್ಲಿ ಪನ್ನೀರ್ ಎಲೆ ಅಂತ ಕೊಡ್ತಾರೆ. ಪನ್ನೀರ್ ಎಲೆನ ಈ ತಿರುಚಂದೂರು ಮುರುಘಾ ದೇವಸ್ಥಾನದ ವಿಶೇಷತೆ ಅಂತಾನೆ ಹೇಳ್ಬೋದು. ಇದೊಂದು ಆಯುರ್ವೇದಿಕ್ ಮೆಡಿಸಿನ್ ಅಂತಾನೆ ಹೇಳ್ಬೋದು. ಇದನ್ನ ಫಸ್ಟ್ ಎಲ್ಲಾನು ಫ್ರೀ ಆಗಿ ಕೊಡ್ತಾ ಇದ್ರಂತೆ, ಬಟ್ ಇವಾಗ ಎಲ್ಲ ಅದಕ್ಕೆ ಒಂದಿಷ್ಟು ಚಾರ್ಜಸ್ ಅಂತ ಫಿಕ್ಸ್ ಮಾಡಿದ್ದಾರೆ. ಸೊ ಅದು 100 ರೂಪೀಸ್ ಇತ್ತು ನಾವು ಹೋದಾಗ. ಅಲ್ಲಿ ಬಂದವರೆಲ್ಲ ಹೇಳ್ತಾ ಇದ್ರು ಮುಂಚೆ ಇದನ್ನ ಫ್ರೀ ಆಗಿ ಕೊಡ್ತಾ ಇದ್ರು, ಬಟ್ ಇವಾಗ 100 ರೂಪೀಸ್ ತಗೊಳ್ತಾ ಇದಾರೆ ಅಂತ ಹೇಳ್ಬಿಟ್ಟು. ಸೊ ಎಲ್ಲರಿಗೂ ಇದನ್ನ ಕೊಡೋದಿಲ್ಲ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನೀವು ದೇವರ ದರ್ಶನಕ್ಕೆ ಹೋದಾಗ ಒಳಗಡೆ ಏನು ಪೂಜಾರು ಅರ್ಚಕರು ಒಂದ್ ಸ್ವಲ್ಪ ಜನ ನಿಂತಿರ್ತಾರೆ. ಸೊ ನೀವು ಅವ್ರ ಹತ್ರ ಹೋಗ್ಬಿಟ್ಟು ಪರ್ಟಿಕ್ಯುಲರ್ ಆಗಿ ನನ್ಗೆ ಈ ಸಮಸ್ಯೆಗೆ ಪನ್ನೀರ್ ಎಲೆ ಕೊಡಿ ಅಂತ ಹೇಳ್ಬಿಟ್ಟು ಕೇಳಿ ಅರ್ಚನೆ ಮಾಡಿಸ್ಕೋಬೇಕು. ಅವರು ಆರೋಗ್ಯ ಸಮಸ್ಯೆ ಇದೆ, ಆರೋಗ್ಯ ಸಮಸ್ಯೆ ಮಕ್ಕಳ ಆಗಿಲ್ಲ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಮಂತ್ರಗಳು ಮತ್ತೆ ಎಲ್ಲಾನು ಪೂಜೆ ಎಲ್ಲ ಮಾಡ್ಬಿಟ್ಟು, ಪೂಜೆ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಅರ್ಚನೆಗಳನ್ನೆಲ್ಲ ಮಾಡಿ ಆ ನಂತರ ಆ ಎಲೆನ ನಿಮ್ಗೆ ಕೊಡ್ತಾರೆ. ಆಮೇಲೆ ಅದನ್ನ ಯಾವ ತರ ಯೂಸ್ ಮಾಡ್ಬೇಕು ಅಂತಾನು ಕೂಡ ಅವರು ಅಲ್ಲಿ ನಿಮ್ಗೆ ಗೈಡ್ ಮಾಡ್ತಾರೆ. ಸೊ 3 days 5 days ಯಾವ ತರ ತಿನ್ಬೇಕು, ಎಷ್ಟೆಷ್ಟು ತಿನ್ಬೇಕು ಅಂತಾನು ಕೂಡ ಹೇಳ್ತಾರೆ. ಇವನ್ ಎಲ್ಲರಿಗೂ ಒಬ್ರಿಗೆ ಒಂದು ಎಲೆನೆ ಕೊಡೋದು, ಅಂದ್ರೆ ನೀವು ಕೇಳಿದ್ರೆ 2-3 ಕೂಡ ಕೊಡ್ತಾರೆ. ಬಟ್ ನಿಮ್ಮ ಸಮಸ್ಯೆ ಏನಿದೆ, ಆರೋಗ್ಯ ಸಮಸ್ಯೆಗೆ ಇದೊಂದು ಪರಿಹಾರ ಅಂತಾನೆ ಹೇಳ್ಬೋದು. ಸೊ ಅಲ್ಲಿ ಹೋದವರು ಗೊತ್ತಿರೋರು ಎಲ್ಲರೂ ತಗೊಳ್ತಾರೆ. ಬಟ್ ನಮಗೂ ಫಸ್ಟ್ಗೆ ಹೋಗೋಕ್ಕಿಂತ ಮುಂಚೆ ನಮ್ಗೆ ಯಾರೋ ಒಬ್ರು ಹೇಳಿದ್ರು. ಸೊ ಆಮೇಲೆ ಅಲ್ಲಿ ಹೋದಾಗ ದೇವ್ರ ದರ್ಶನಕ್ಕೆಲ್ಲ ಹೋದಾಗ ಎಲ್ಲರೂ ತಗೊಳಲ್ಲ, ಸ್ವಲ್ಪ ಜನ ಗೊತ್ತಿರೋರು ಮಾತ್ರ ತಗೊಳ್ತಾರೆ. ನಿಮ್ಗೆ ಒಳಗಡೆ ತಗೊಳಕ್ ಆಗಿಲ್ಲ, ತುಂಬಾ ಕ್ರೌಡ್ ಇತ್ತು, ತುಂಬಾ ಜನ ಇದ್ರು ಅಂತಂದ್ರೆ ಆ ಹೊರಗಡೆ ಕೂಡ ಚಿಕ್ಕ ಚಿಕ್ಕ ದೇವಸ್ಥಾನಗಳ ಹತ್ರ ಇರುವಂತಹ ಅರ್ಚಕರನ್ನು ನೀವು ಕೇಳಿದ್ರೆ ಅವರು ಕೂಡ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಸೊ ನಾವು ಒಳಗಡೆನೆ ತಗೊಂಡ್ವಿ. ನಾವು ಹೋದಾಗ ಕ್ರೌಡೇ ಇತ್ತು, ಬಟ್ ಆದ್ರೂ ನಾವು ಕೇಳ್ಬಿಟ್ಟು ನಮ್ಗೆ ಏನೋ ಪ್ರಾಬ್ಲಮ್ ಇದೆ, ನಾವು ಯಾವ ಸಮಸ್ಯೆಗೆ ನಾವು ಎಲೆ ಪನ್ನೀರ್ ಎಲೆ ತಗೋಬೇಕು ಅಂತ ಹೇಳ್ಬಿಟ್ಟು ಅದನ್ನ ಅವ್ರ ಹತ್ರ ಹೇಳಿ ಅದಕ್ಕೆ ಒಂದು ಅರ್ಚನೆ ಮಾಡಿಸ್ಕೊಂಡು ಆ ನಂತರ ನಾವು ತಗೊಂಡ್ವಿ ಅಂತಾನೆ ಹೇಳ್ಬೋದು. ಸೊ ಅದಾದ್ಮೇಲೆ ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಇದೆ ಏನಂತಂದ್ರೆ, ಸೊ ಈ ದೇವಸ್ಥಾನ ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಸೊ ಕೆಲಸ ಮಾಡೋರಿಗೆ ಒಂದು ಏನು ಕೂಲಿ ಅಂತ ಕೊಡ್ಬೇಕಲ್ವಾ, ಅವಾಗ ಕೂಲಿ ಅಂತ ಕೊಡ್ಬೇಕಾದ್ರೆ ಎಲ್ಲರೂ ಅವರಿಗೆ 1 ಅಥವಾ 2 ಪನ್ನೀರ್ ಎಲೆ ಕೊಡ್ತಾ ಇದ್ರಂತೆ. ಸೊ ಅವರು ಅದನ್ನ ತಗೊಂಡೋಗಿ ಮನೆಯಲ್ಲಿ ನೋಡಿದ್ರೆ, ದೇವ್ರ ಹತ್ರ ಇಟ್ಬಿಟ್ಟು ನೋಡಿದ್ರೆ 1 ಪನ್ನೀರ್ ಎಲೆಯಿಂದ 1 ಗೋಲ್ಡ್ ಕಾಯಿನ್ ಆಗ್ತಿತ್ತಂತೆ. ಸೊ ಹಾಗಾಗಿ ಈ ದೇವಸ್ಥಾನದಲ್ಲಿ ಪನ್ನೀರ್ ಎಲೆ ಪವಾಡನೇ ಇದೆ ಅಂತಾನೆ ಹೇಳ್ಬೋದು. ಸೊ ಪನ್ನೀರ್ ಎಲೆ ಎಲ್ಲಾ ಕಡೆ ಸಿಗುತ್ತೆ, ಬಟ್ ಇಲ್ಲಿ ಸ್ಪೆಷಲ್ ಆಗಿ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ ಕೊಡ್ತಾರೆ. ಸೊ ಅದೊಂದು ನಂಬಿಕೆ ಇದೆ. ಸೊ ನಾವು ಇಲ್ಲಿ ನಮ್ಮ ಅತ್ತೆಗೆ ಲೆಗ್ ಫ್ರಾಕ್ಚರ್ ಆಗಿತ್ತು, ಅವ್ರು ತುಂಬಾನೇ ಕಾಲ್ ನೋವು ಅಂತ ಇದ್ರು.
ಸೊ ನನಗೆ ತಗೊಂಬನ್ನಿ ಅಂತ ಅವರು ನಮ್ಗೆ ಹೇಳಿದ್ರು. ಸೊ ಅವ್ರಿಗೋಸ್ಕರ ನಾವು ಅವ್ರ ಹತ್ರ ಹೇಳಿ ಅರ್ಚನೆ ಮಾಡಿಸಿ ಅಲ್ಲಿಂದ ಪನ್ನೀರ್ ಎಲೆನ ತಗೊಂಬಂದ್ವಿ ಅಂತಾನೆ ಹೇಳ್ಬೋದು. ಅದಾದ್ಮೇಲೆ ಇಲ್ಲಿ ಬೀಚ್ ನೀವು ನೋಡ್ತಾ ಇರ್ಬೋದು, ಸನ್ ರೈಸ್ ಆಗ್ತದೆ. ಇದು ಬೆಳಿಗ್ಗೆ ಅರೌಂಡ್ 5:45 ಟೈಮ್ ಅಲ್ಲಿ ಸನ್ ರೈಸ್ ಆಗ್ತಾ ಇತ್ತು. ಸೊ ನೋಡಕ್ಕಂತೂ ತುಂಬಾನೇ ಚೆನ್ನಾಗಿತ್ತು. ಇಲ್ಲಿಂದ ಕನ್ಯಾಕುಮಾರಿ ತುಂಬಾನೇ ಹತ್ರ ಅಂತ ಹೇಳ್ಬೋದು. ಇಲ್ಲಿಂದ ಒಂದು 80 ಕಿಲೋಮೀಟರ್ಸ್ ಅಷ್ಟು ಡಿಸ್ಟೆನ್ಸ್ ಇದೆ ಅಷ್ಟೇ ಕನ್ಯಾಕುಮಾರಿಗೆ. ಸೊ ತುಂಬಾನೇ ಆಲ್ಮೋಸ್ಟ್ ಆಲ್ ಹತ್ರನೇ ಇದಿದೆ ಅಂತಾನೆ ಹೇಳ್ಬೋದು. ಶ್ರೀಲಂಕಾಗೆ ಇಲ್ಲಿಂದ 90 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇದೆ ಅಷ್ಟೇ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸನ್ ರೈಸ್ ಆಗ್ತಿದೆ. ಬಟ್ ನಾನು ಈ ತರ ಸನ್ ರೈಸ್ ನೋಡಿ ತುಂಬಾನೇ ವರ್ಷ ಆಯ್ತು. ಮುಂಚೆ ಎಲ್ಲ ಬೀಚ್ ಹತ್ರ ಹೋಗ್ತಾ ಇದ್ವಿ, ಅಲ್ಲಿ ನೋಡಿದ್ದು. ಬಟ್ ಇವಾಗ ಒಂದು ಆಲ್ಮೋಸ್ಟ್ ಒಂದು 7-8 ಇಯರ್ಸ್ ಇಂದ ನಾನು ಯಾವ ಬೀಚ್ ಹತ್ರನು ಈ ತರ ಹೋಗಿದ್ದೀನಿ. ಬಟ್ ಸನ್ ರೈಸ್ ಟೈಮು ಸನ್ಸೆಟ್ ಟೈಮ್ ಅಲ್ಲಿ ಹೋಗಿಲ್ಲ. ಬಟ್ ನಮ್ಗೆ ಇನ್ನೊಂದು ಬೇಜಾರು ಏನಾಯ್ತು ಅಂದ್ರೆ, ಈ ದೇವಸ್ಥಾನದಲ್ಲಿ ಸನ್ಸೆಟ್ ಟೈಮ್ ಅಲ್ಲಿ ನಮ್ಗೆ ಮಿಸ್ ಆಗಿ ಹೋಗ್ಬಿಡ್ತು. ಅಂದ್ರೆ ನಾವು ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ, ಅಲ್ಲಿಂದ ಆಚೆ ಬಂದು ಇಲ್ಲಿ ಬೀಚ್ ಹತ್ರ ಬಂದು ಸನ್ಸೆಟ್ ನೋಡೋಣ ಅನ್ನೋ ಅಷ್ಟರಲ್ಲಿ ಆಲ್ರೆಡಿ ಸನ್ಸೆಟ್ ಆಗೋಗ್ಬಿಟ್ಟಿತ್ತು. ಅದಂತೂ ನನಗೆ ತುಂಬಾನೇ ಬೇಜಾರಾಯ್ತು. ಬಟ್ ಲಕ್ಕಿಲಿ ಸನ್ ರೈಸ್ ಅಂತೂ ನೋಡಿದೆ. ನಾನ್ ಅಷ್ಟೇ ನೋಡಿಲ್ಲ, ನಿಮ್ಗೂ ಕೂಡ ಸನ್ ರೈಸ್ ತೋರಿಸ್ತಾ ಇದ್ದೀನಿ ಅಂತಾನೆ ಹೇಳ್ಬೋದು. ಸೊ ನಾವು ಇಲ್ಲಿ ಈ ವಿಡಿಯೋನ ನಾನು ಆಲ್ರೆಡಿ ಮಾಡಿ ಹಾಕಿದ್ದೆ. ಬಟ್ ಅದರಲ್ಲಿ ಪನ್ನೀರ್ ಎಲೆ ವಿಶೇಷತೆಯನ್ನ ನಾನು ಹೇಳೋದು ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋದು ಮರ್ತ್ಬಿಟ್ಟಿದೆ ಅಂತಾನೆ ಹೇಳ್ಬೋದು. ಬಟ್ ತುಂಬಾನೇ ಪನ್ನೀರ್ ಎಲೆ ತುಂಬಾ ವಿಶೇಷ ಇದೆ. ನೀವೇನಾದ್ರೂ ತಿರುಚೆಂದೂರು ಮುರುಘಾ ದೇವಸ್ಥಾನಕ್ಕೆ ಹೋದ್ರೆ ನೀವು ಕೂಡ ಪನ್ನೀರ್ ಎಲೆನ ತಗೊಂಡ್ಬಂದು ನೀವು ಕೂಡ ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆ ಎಲೆನ ಉಪಯೋಗಿಸ್ಕೋಬಹುದು ಅಂತಾನೆ ಹೇಳ್ಬೋದು. ಇದು ಒಂದು ಆಯುರ್ವೇದಿಕ್ ಮೆಡಿಸಿನ್ ಅಂತಾನೆ ಅಲ್ಲಿ ಹೇಳ್ತಾರೆ. ಅಂದ್ರೆ ಆಯುರ್ವೇದಿಕ್ ಮೆಡಿಸಿನ್ ನಮ್ಮ ಆರೋಗ್ಯ ಸಮಸ್ಯೆಗೆ ಪನ್ನೀರ್ ಎಲೆ ತಗೊಂಡ್ರೆ ಬೇಗನೆ ಕ್ಯೂರ್ ಆಗುತ್ತೆ. ಸೊ ಒಂದು ಆರೋಗ್ಯ ಸಮಸ್ಯೆ ಈಡೇರುತ್ತೆ ಅಂತಾನೆ ಅಲ್ಲಿ ಜನಗಳ ನಂಬಿಕೆ ಅಂತಾನೆ ಹೇಳ್ಬೋದು. ಸೊ ನಮಗೂ ಎಕ್ಸ್ಪೀರಿಯನ್ಸ್ ಆಯ್ತು. ಯಾಕಂದ್ರೆ ಅಲ್ಲಿಂದ ತಗೊಂಡ್ಬಂದು ನಮ್ಮ ಅತ್ತೆಗೆ ನಾವು ಕೊಟ್ಟಾಗ ಅವ್ರಿಗೆ ಈ ತರ ತಿನ್ಬೇಕು ಅಂತ ಹೇಳಿದ್ರು. ಅದನ್ನ ಅವರು ಮಾಡಿದಾಗ ಅವ್ರು ಸ್ವಲ್ಪ ಹೇಳ್ತಾ ಇದ್ರು, ನನ್ಗೆ ಫೀಲಿಂಗ್ ಬೆಟರ್ ಅನ್ಸ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಸೊ ಆಮೇಲೆ ಇಲ್ಲಿ ಏನಂತಂದ್ರೆ ನಾವು ಬಸ್ ಇಲ್ದಾಗಿಂದ ದೇವಸ್ಥಾನಕ್ಕೆ ಹೋಗಕ್ಕೆ ಅರೌಂಡ್ 1 ಕಿಲೋಮೀಟರ್ಗಿಂತ ಜಾಸ್ತಿನ ಡಿಸ್ಟೆನ್ಸ್ ಇದೆ ಅಂತಾನೆ ಹೇಳ್ಬೋದು. ಸೊ 1 ಕಿಲೋಮೀಟರ್ ಕೂಡ ಈ ತರ ಫುಲ್ ಕವರಿಂಗ್ ಇದೆ ಅಂತಾನೆ ಹೇಳ್ಬೋದು ಅಲ್ಲಿ. ಯಾಕಂತಂದ್ರೆ ಈ ಕಡೆ ಬೀಚ್ ಇದೆ. ಸೊ ತಮಿಳ್ನಾಡು ಮೊದ್ಲೇನೆ ತುಂಬಾನೇ ಬಿಸಿಲಿರುತ್ತೆ ಅಂತಾನೆ ಹೇಳ್ಬೋದು. ಸೊ ಆ ಬಿಸಿಲಿಗೆ ಜನಗಳು ದೇವಸ್ಥಾನಕ್ಕೆ ಬಂದವರಿಗೆ ಏನು ತೊಂದರೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಈ ತರ ಶೀಟ್ ಅನ್ನ ಹಾಕಿ ಈ ತರ ಫುಲ್ ಬಿಸಿಲು ಬರ್ದೇ ಇರೋ ತರ ಕವರ್ ಮಾಡಿದ್ದಾರೆ. ಸೊ ನಾವು ರಾತ್ರಿ 1 ಗಂಟೆಲಿ ಎಂಟ್ರಿ ಆದಾಗ ಈ ಶಾಪ್ಸ್ ಎಲ್ಲ ಕ್ಲೋಸ್ ಇತ್ತು. ಸೊ ಬೆಳಿಗ್ಗೆ ನಾವು ಮಧ್ಯಾಹ್ನ ದೇವಸ್ಥಾನ ದೇವ್ರ ದರ್ಶನ ಎಲ್ಲ ಮುಗಿಸಿ ಇಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಇಷ್ಟು ಕ್ರೌಡ್ ಇತ್ತು ಅಂತಾನೆ ಹೇಳ್ಬೋದು. ಇಲ್ಲಿ ಅಷ್ಟೇ ಅಲ್ಲ, ದೇವಸ್ಥಾನದ ಒಳಗಡೆನೂ ತುಂಬಾನೇ ಕ್ರೌಡ್ ಇತ್ತು ಅಂತಾನೆ ಹೇಳ್ಬೋದು. ಸೊ ನನ್ಗಂತೂ ಅಲ್ಲಿ ಬಿಸಿಲು, ಹೀಟು, ಶೆಕೆ ಅದಕ್ಕಂತೂ ತುಂಬಾ ಇರಿಟೇಟ್ ಆಗ್ತಾನೆ ಇತ್ತು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅದು ಹೇಳೋದಕ್ಕಿಂತ ನೀವು ಅಲ್ಲಿ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ನಿಮ್ಗೆನೆ ಗೊತ್ತಾಗುತ್ತೆ. ಬಟ್ ತುಂಬಾನೇ ಬಿಸಿಲಿತ್ತು ನಾವು ಹೋಗಿದ್ದು ಟೈಮಲ್ಲಿ. ಸೊ ಆಮೇಲೆ ಇಲ್ಲಿ ದೇವಸ್ಥಾನ ಇದಷ್ಟೇ ಅಲ್ಲ, ನಾವು ತಮಿಳ್ನಾಡಲ್ಲಿ ಒಂದು 4-5 ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಎಲ್ಲಾ ದೇವಸ್ಥಾನಗಳಲ್ಲೂ ಏನಪ್ಪಾ ಅಂತಂದ್ರೆ ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆ 10 ಗಂಟೆವರೆಗೂ ಪ್ರಸಾದ ಅವೈಲಬಿಲಿಟಿ ಇರುತ್ತೆ ಅಂತಾನೆ ಹೇಳ್ಬೋದು. ಇಲ್ಲೂ ಕೂಡ ಮಾರ್ನಿಂಗ್ 8 ಈವ್ನಿಂಗ್ 8 ವರೆಗೂ ಪ್ರಸಾದ ಅವೈಲಬಿಲಿಟಿ ಇತ್ತು. ಸೊ ನಾವು ದೇವ್ರ ದರ್ಶನ ಮಾಡಿ ಪ್ರಸಾದನ ತಗೊಂಡು, ಪ್ರಸಾದ ಅಂದ್ರೆ ನಾವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಏನು ಮಾಡಿಲ್ಲ. ಬೆಳಿಗ್ಗೆ ಎದ್ದು ಅಲ್ಲಿ ಇದು ಸ್ಪೀಚ್ ಅಲ್ಲಿ ಮುಳುಗಿ ಎದ್ದು ಆಮೇಲೆ ದೇವ್ರ ದರ್ಶನಕ್ಕೆ ಹೋಗಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ನಮ್ದು ಪ್ರಸಾದಕ್ಕೆ ಹೋಗೋ ಅಷ್ಟರಲ್ಲಿ ಅರೌಂಡ್ 12 o'clock ಆಗೋಯ್ತು. ಮಧ್ಯಾಹ್ನ ಊಟದ ತರನೇ ಆಗೋಯ್ತು. ಸೊ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ರೂಮ್ ಎಲ್ಲಿ ಮಾಡಿದ್ವಿ ಅಲ್ಲಿಗೆ ಹೋಗ್ತಾ ಇದೀವಿ ಅಂತಾನೆ ಹೇಳ್ಬೋದು. ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಬಿಸಿಲಿದೆ ಅಂತ. ಸೊ ಇದೆಲ್ಲಾನು ಇಲ್ಲಿ ನೀವು ನೋಡ್ತಾ ಇರುವಂತಹ ರೂಮ್ ಎಲ್ಲ ಬಂದ್ಬಿಟ್ಟು ಇದು ದೇವಸ್ಥಾನಕ್ಕೆ ಸಂಬಂಧಪಟ್ಟಿರುವಂತಹ ರೂಮ್ಗಳು. ಇಲ್ಲೂ ಕೂಡ ಬುಕ್ ಮಾಡ್ಕೋಬಹುದು. ಸೊ ನಾನ್ ಸೀಸನ್ ಅಲ್ಲಿ ಹೋದ್ರೆ ನಿಮ್ಗೆ ಇಲ್ಲೆಲ್ಲ ರೂಮ್ ಸಿಗುತ್ತೆ. ಸೀಸನ್ನು ಅಥವಾ ಏನಾದ್ರು ಒಂದು ಫೆಸ್ಟಿವಲ್ ಆ ಟೈಮಲ್ಲೆಲ್ಲ ಹೋದ್ರೆ ಇಲ್ಲಿ ರೂಮ್ಗಳು ಸಿಗೋದು ತುಂಬಾನೇ ಕಷ್ಟ ಆಗತ್ತೆ. ಸೊ ಅಲ್ಲಿ ಸಿಕ್ಕಿಲ್ಲ ಅಂತಂದ್ರೆ ಔಟ್ ಸೈಡ್ ಕೂಡ ನಿಮ್ಗೆ ರೂಮ್ ಅವೈಲಬಿಲಿಟೀಸ್ ಇರುತ್ತೆ. ಔಟ್ ಸೈಡ್ ಕೂಡ ನೀವು ರೂಮ್ ಮಾಡ್ಕೊಂಡು ಸ್ಟೇ ಮಾಡ್ಬೋದು. ಸೊ ಬಟ್ ಇಲ್ಲಿ ತುಂಬಾನೇ ಬಿಸಿಲಿತ್ತು, ಹಾಗಾಗಿ ನಾವು ಸ್ವಲ್ಪ ನಾವು ರೂಮ್ ಮಾಡಿದ್ದು ಅಲ್ಲೇ ದೇವಸ್ಥಾನದಿಂದ ಹತ್ತಿರದಲ್ಲೇ ಮಾಡಿದ್ದು. ಸೊ ಅಲ್ಲಿಗೆ ನಡ್ಕೊಂಡು ಹೋಗ್ಬೇಕಿತ್ತು. ಮಧ್ಯಾಹ್ನ 1 ಗಂಟೆ ಟೈಮಲ್ಲಿ ಇಷ್ಟು ಬಿಸಿಲು, ಇಷ್ಟು ಈ ತರ ಇತ್ತು ವೆದರು. ಸೊ ನಾವು ನಮ್ಮ ರೂಮ್ ಹತ್ರ ನಾವು ನಡ್ಕೊಂಡು ಹೋಗ್ತಾ ಇದೀವಿ. ಆಮೇಲೆ ಇಲ್ಲಿ ಎಲ್ಲಾನು ಅಷ್ಟೇ, ಬಂದವರೆಲ್ಲಾನು ಫಸ್ಟ್ ಹೋಗದೆ ಸಮುದ್ರ ಹತ್ರ ಬೀಚ್ ಹತ್ರ ಹೋಗ್ಬಿಟ್ಟು ಆಮೇಲೆ ಅಲ್ಲಿಂದ ಬಂದು ದೇವ್ರ ಹತ್ರ ಹೋಗ್ತಾರೆ, ದೇವ್ರ ದರ್ಶನಕ್ಕೆ ಅಂತ ಹೇಳ್ಬಿಟ್ಟು. ಇಲ್ಲಂತೂ ತುಂಬಾ ಸ್ಪೇಸಿ ಆಗಿದೆ ಅಂತಾನೆ ಹೇಳ್ಬೋದು. ಸಿಕ್ಕಾಪಟ್ಟೆ ಜಾಗ ಇದೆ.
ತುಂಬಾ ಫ್ರೀ ಆಗಿದೆ ಅಂತಾನೆ ಹೇಳ್ಬೋದು. ಆದ್ರೆ ಗಾಡಿಗಳು ವೆಹಿಕಲ್ ಎಲ್ಲ ದೇವಸ್ಥಾನದಿಂದ 1 ಕಿಲೋಮೀಟರ್ ದೂರದಿಂದನೇ ಯಾವ ವೆಹಿಕಲ್ಸ್ ಒಳಗಡೆ ಬಿಡಲ್ಲ. ಏನೇ ಇದ್ರು ನಡ್ಕೊಂಡೇ ಹೋಗ್ಬೇಕಾಗುತ್ತೆ. ಹಾಗಾಗಿ ಇಷ್ಟು ಸ್ಪೇಸ್ ಫ್ರೀ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಇದಾಗಿತ್ತು ಫ್ರೆಂಡ್ಸ್ ನಮ್ದು ದೇವಸ್ಥಾನದ ವಿಸಿಟ್. ಸೊ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಯಾವ ತರ ಇತ್ತು ಅಂತ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ತುಂಬಾ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದಿ ನೆಕ್ಸ್ಟ್ ಬ್ಲಾಗ್.